ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿನ್ ಮಗ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ಸಾವಿತ್ರಿ ಗರ್ಭಿಣಿ ಮಾಡಿದ. ಇಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಿದ್ರೆ ಅಲ್ಲಿ ಇನ್ನೊಂದು ಹೆಣ್ಣಿಗೆ ಬಾಳ್ ಕೊಡುವಷ್ಟು ದೊಡ್ಡ ಮನುಷ್ಯನ ನಿನ್ ಮಗ. ಅದಕ್ಕೆ ಅನ್ಯಾಯನ ಅಳಿಸಾಕಿ ನಿಮ್ ಮಗನಿಗೆ ಜೀವನದ ಪಾಠ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಪಾಠ ಕಲಿಸಿ ವಾಪಸ್ ಕಳ್ಸಿಕೊಟ್ಬಿಡ್ತೀವಿ. ಮೇಡಮ್, ಇವನಿಗೆ MP ಮಗಳ ಜೊತೆ ಮದುವೆ ಅಂತೆ. ನಡೀದಿರೋ ಮದುವೆಗೆ ಒಂದು ಗಿಫ್ಟ್ ಕಳ್ಸೋಣ. ವಿಜಯಾಂಬಿಕಾ, ನಾವು ನಿಮ್ ಫೋನಿಗೆ ಒಂದು ವಿಡಿಯೋ ಕಳ್ಸಿದೀವಿ, ಸ್ವಲ್ಪ ನೋಡ್ತೀರಾ? ಅವಳೇನಾದ್ರೂ ಬಾಯ್ಬಿಟ್ರೆ MP ಮಗಳ ಜೊತೆ ನನ್ನ ಮದುವೆ ಆಗಲ್ಲ. ಅದಕ್ಕೆ ಅವಳನ್ನ ಸಾಯಿಸ್ತೀನಿ ಅಂತ. ಅಷ್ಟೇ ಅಲ್ಲ, ಹಳ್ಳಿಲಿದ್ದಾಳನಲ್ಲ ಅವಳ ಅಜ್ಜಯ್ಯ, ಅವನ ಕಥೆನ ಮುಗಿಸ್ತೀನಿ ಅಂತ. ಮಾಮ್ಗೆ ಎಲ್ಲ ವಿಚಾರ ಗೊತ್ತು. ಅವಳನ್ನು ಮುಗಿಸು ಅಂತ ಹೇಳಿದ್ದೆ ಮಾಮ್. ಅಕ್ಕ, ಹೇಳು. ಏನ್ ಹೇಳೋದು? ಮದನನ್ ಕರ್ಕೊಂಡ್ಬರ್ತೀನಿ ಅಂತ ನೀನು ಇಲ್ಲೇ ಬಂದ್ಬಿಟ್ಟೆ. ಅಲ್ಲಿ ಬೀಗ್ರ ಕಡೆಯವ್ರು ಕಾಯ್ತಾ ಇದಾರೆ. ಎಲ್ಲಿ ಮದನ್? ಅವನು ವಾಶ್ರೂಮ್ ಅಲ್ಲಿ ಇದ್ದಾನೆ ಅಂತ ಅನ್ಸುತ್ತೆ. ನಾನು ಕರ್ಕೊಂಡ್ಬರ್ತೀನಿ. ಸರಿ, ಅವ್ನು ಬೇಗ ಕರ್ಕೊಂಡ್ ಬಾ. ಎಂತ ಕೆಲಸ ಮಾಡ್ಬಿಟ್ಟ. ಮುಗೀತು, ಎಲ್ಲ ನಾಶ ಆಗೋದು. ನಾನು 1000 ಸಲ ಪಡ್ಕೊಂಡೆ ಆ ಹಳ್ಳಿ ಹುಡುಗಿ ಹಿಂದೆ ಹೋಗ್ಬೇಡ ಅಂತ. ಈಗ ಚಿನ್ನ ಸಿಗೋ ಸಮಯದಲ್ಲಿ ಮಣ್ಣು ತಿಂದು ಸಿಕ್ಕ ಹಾಕೊಂಡಿದ್ದಾನೆ ಮಾಡಿ. ಬರ್ತಾ ಇದ್ದಾನೆ, ಸ್ನಾನಕ್ಕೆ ಹೋಗಿದ್ದಾನೆ. ಏನಾಯ್ತು ವಿಜಯಾಂಬಿಕಾ? ಆಕಾಶ ತಲೆ ಮೇಲೆ ಬಿತ್ತು, ಭೂಮಿ ಬಾಯಿ ಬಿಡ್ತು. ಪಾಪಿ ಚಿರಾಯು ಅಂತಾರೆ. ಆ ಮಾತಿನ ಅರ್ಥ ಏನಂತ ಗೊತ್ತಾ? ನಿನ್ನಂತ ಪಾಪಿಗಳು ಬೇಗ ಸತ್ತು ನರ್ಕಕ್ಕೆ ಹೋಗ್ಬಾರ್ದು. ಇಲ್ಲೇ ಭೂಮಿ ಮೇಲಿತ್ತು ನರ್ಕ ಅನುಭವಿಸಿ ಕಡೆಯವರೆಗೂ ನರಳಿ ಸಾಯ್ಬೇಕು. ನಿನ್ ನರ್ಕದ ದಾರಿಗೆ ಇದು ಮೊದಲನೇ ಹೆಜ್ಜೆ ಅಷ್ಟೇ. ಶ್ರಾವಣಿ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ನ ಉದ್ದೇಶ ಏನು? ಉದ್ದೇಶ ಏನಿಲ್ಲ ಮೇಡಮ್. ನಿಮ್ಮ ಮಗ ಮದನ್ಗೂ ಸಾವಿತ್ರಿಗೂ ಮದುವೆ ಆಗುತ್ತೆ. ಆ ಮದುವೆಗೆ ನೀವು ಬಂದು ಆಶೀರ್ವಾದ ಮಾಡಿದ್ರೆ ಸಾಕು. ನೋ, ಯಾವುದೇ ಕಾರಣಕ್ಕೂ ಹಾಗಾಗ್ಬಾರ್ದು. ನನ್ನ ಮಗನ ಜೀವನದಲ್ಲಿ ಯಾಕೆ ಹೀಗೆ ಆಟ ಆಡ್ತಿದ್ದೀರಾ? ಅವನನ್ನು ವಾಪಸ್ ಕಳಿಸ್ಬಿಡಿ ಪ್ಲೀಸ್. ಆಟ ಆಡಿರೋದು ನಿನ್ ಮಗ ಸಾವಿತ್ರಿ ಜೀವನದಲ್ಲಿ.